ಓಕೆ ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅವರಿಂದ ಒಂದು 2023 ಮತ್ತು 24ನ ಮಾಡಲ್ ಕ್ವೆಶನ್ ಪೇಪರ್ನ ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಕುರಿತು ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಓಕೆ, ಟುಡೇ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎ ಪಾರ್ಟ್ ಆಫ್ ಎ ಫಿಸಿಕ್ಸ್. ಫಸ್ಟ್ ಮೇನ್, choose the correct answers. In that first question, the type of lens used to correct nearsightedness is. ಫಸ್ಟ್ ನಿಯರ್ ಸೈಟೆಡ್ನೆಸ್ ಅಂತಂದರೆ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಫಾರ್ ಸೈಟೆಡ್ನೆಸ್ ಅಂತ ಇರ್ಬೋದು. ಮಿಯೋಫಿಯಾ ಮತ್ತು ಹೈಪರ್ ಮೆಟ್ರೋಫಿಯಾ. ಮಿಯೋಫಿಯಾ ನಿಯರ್ ಸೈಟೆಡ್ನೆಸ್ ಅಂತ ಹತ್ರ ಇರ್ತಕ್ಕಂಥ ವಸ್ತುಗಳು ನಮಗೆ ಕ್ಲಿಯರಾಗಿ ಕಾಣ್ತವೆ, ದೂರ ಇರ್ತಕ್ಕಂಥ ವಸ್ತುಗಳು ನಮಗೆ ಕ್ಲಿಯರಾಗಿ ಕಾಣೋದಿಲ್ಲ. ಆವಾಗ ನಾವು ಯಾವ ಥರ ಲೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾನ್ಕೇವ್ ಲೆನ್ಸ್ ಈಸ್ ಕಾಲ್ಡ್ ಎಸ್ ಎ ಡೈವರ್ಜಿಂಗ್ ಲೆನ್ಸ್. ಫಸ್ಟ್ ಡೈವರ್ಸ್ ಆಗಿಬಿಟ್ಟು ಮತ್ತೆ ಅದೇನಾಗುತ್ತೆ, ನಮಗೆ ಹೈಗೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಆವಾಗ ನಮಗೆ ದೂರ ಇರ್ತಕ್ಕಂಥ ವಸ್ತುಗಳು ಕ್ಲಿಯರಾಗಿ ಕಾಣುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಸೆಕೆಂಡ್ ಕ್ವೆಶನ್, ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಟರ್ಮಿನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಇದಕ್ಕೆ ಎ ಆಪ್ಷನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಯಾವಾಗಾದರೆ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ನ ಯಾವ ಥರ ನಾವು ಡಿಟರ್ಮಿನ್ ಮಾಡ್ಬೋದು, ಕಂಡುಹಿಡ್ಬೋದು ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ದ ಕಲರ್ ಆಫ್ ಎ ಸ್ಕೈ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ಡ್ ಈಸ್. ನಮಗೆ ಸ್ಕೈ ಯಾವ ಥರ ಕಾಣುತ್ತೆ ಯಾವಾಗ ನಾವು ಮೂನ್ ಸರ್ಫೇಸಲ್ಲಿದ್ದಾಗ ಅಂತಂದರೆ ಬ್ಲ್ಯಾಕ್ ಕಲರ್ ಕಾಣುತ್ತೆ. ಬಿಕಾಸ್ ಆಫ್ ದೆರ್ ಈಸ್ ನೋ ಅಟ್ಮಾಸ್ಫಿಯರ್ ಅಟ್ ದ ಸರ್ಫೇಸ್ ಆಫ್ ದ ಮೂನ್. ಆ್ಯಂಡ್ ಫೋರ್ತ್ ಒನ್, ದ ರೆಜಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 100 ohm each are connected in parallel in an electric circuit. Then the number of resistors have to be connected to obtain 25 ohm as equivalent resistance is ಅಂತ ಕೇಳಿದ್ದಾರೆ ಕ್ವಶನ್. ಫಸ್ಟ್ ಫಿಸಿಕ್ಸಲ್ಲಿ ನಾವು ಕ್ವಶನ್ನ ಒಂದು ಸತಿ ಓದಿದಾಗ ಅರ್ಥ ಆಗಿಲ್ಲ ಅಂತಂದ್ರೆ ಒಂದು 2-3 ಸತಿ ನಿಧಾನಕ್ಕೆ ಓದಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಏನು ಕೊಟ್ಟಿದೆ ಅಂತಂದರೆ ದ ಸರ್ಕ್ಯೂಟ್ ಈಸ್ ಕನೆಕ್ಟೆಡ್ ಇನ್ ಎ ಪ್ಯಾರಲಾಗಿ ಕನೆಕ್ಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಪ್ಯಾರಲಲ್ ಫಾರ್ಮುಲಾ ಕೊಡಬೇಕಾಗುತ್ತೆ. 1/Rp = 1/R1 + 1/R2 + 1/R3 + 1/R4. ಇಲ್ಲಿ ಎಷ್ಟು ಕನೆಕ್ಟ್ ಮಾಡಿದ್ರೆ 25 ohm ಅಷ್ಟು ನೀವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಹೋಗುತ್ತೆ ಒಂದೊಂದಕ್ಕೂ ರೆಜಿಸ್ಟರ್ಸ್ಗೆ ಅಂತಂದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡೋದು 100/4 ಮಾಡಿದ್ರೆ 25 ಆಗೋಗ್ಬಿಡುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಫಾರ್ಮುಲಾ ಹಾಕೊಳ್ಬೇಕಂದ್ರೆ ಮಾಡ್ಬೋದು. 1/Rp = 1/R1 + 1/R2 + 1/R3 + 1/R4. ಅಲ್ಲಿ ಏನು ಕೊಟ್ಟಿದ್ದಾರೆ, ಈಚ್ ರೆಜಿಸ್ಟರ್ ಕನೆಕ್ಟೆಡ್ ಇನ್ 100 ohm ಅಂತ ಕೊಟ್ಟಿದ್ದಾರೆ. ಅವಾಗ = 1/100 + 1/100 + 1/100 + 1/100. Okay, and then we can take a LCM divided by 100. ಆಗ 100 1 100 1 100 plus 1 plus 1 is equal to 4 divided by 100 is equal to 4 1 425. ಆಗ 1/Rp is equal to 1/25 and then Rp is equal to ಎಷ್ಟಾಗುತ್ತೆ 25. So option D is the right answer. And coming to second main, is it possible to connect a refrigerator rated 1320 watt to a domestic circuit of 220 volt with an electric fuse rated 5 ampere? Clarify the reason of your answer. ಇದಕ್ಕೆ ಒಂದು ಫಾರ್ಮುಲಾ ಇದೆ, P = V × I, ದೆನ್ I = P/Y. ಆಗ ನಾವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ರೆ ಆಯಿತು. ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, ಪವರ್ಗೇನು SI ಯೂನಿಟ್ ವ್ಯಾಟ್ ಅಂತಂದರೆ P = 1320 ವ್ಯಾಟ್ ಡಿವೈಡೆಡ್ ಬೈ 220 volt is equal to 6 ampere. So it is not possible to connect. Why? 6 ampere current will flow in a given circuit. The refrigerator is connected in the circuit with a 5 ampere fuse rated. The fuse will melt and the circuit will break. So it does not work at the 5 ampere fuse. 5 ಆಂಫಿಯರ್ ಇರತಕ್ಕಂಥ ಫ್ಯೂಸ್ನ ಹಾಕಿದ್ರೆ ಅಲ್ಲೇನಾಗುತ್ತೆ, ಮೆಲ್ಟ್ ಆಗೋಗ್ಬಿಡುತ್ತೆ. ಬಿಕಾಸ್ ಆಫ್ ದಟ್ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ, 6 ಆಂಫಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ದೆನ್ ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಮಿರರ್ ಯೂಸ್ಡ್ ಇನ್ ಎ ಸೋಲಾರ್ ಕುಕ್ಕರ್?
ಇಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಮಿರರ್ ಯೂಸ್ಡ್ ಇನ್ ಸಾಲ್ವ್? ಇಟ್ ಇನ್ಕ್ರೀಸಸ್ ದ ಏರಿಯಾ ಓವರ್ ವಿಚ್ ಸೋಲಾರ್ ಎನರ್ಜಿ ಇಸ್ ಕಲೆಕ್ಟೆಡ್ ಸೊ ದಟ್ ಮೋರ್ ದ ಹೀಟ್ ರೇಸ್ ಆಫ್ ದ ಸನ್ ಮೇ ಎಂಟರ್ ದ ಸೋಲಾರ್ ಕುಕ್ಕರ್ ಬಾಕ್ಸ್. ಇದೊಂದು ಸೋಲಾರ್ ಕುಕ್ಕರ್ ಬಾಕ್ಸ್ ಇರುತ್ತೆ, ಹೌದಲ್ವಾ? ಈ ಥರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇಲ್ಲೇನು ಇಡ್ತಾರೆ? ಫುಡ್ಡನ್ನು ಯಾವುದಾದ್ರೂ ಒಂದು ಐಟಮ್ನ ಇಡ್ತಾರೆ. ಅವಾಗ ಏನಾಗುತ್ತೆ? ಸನ್ರೈಸ್ ಇಲ್ಲಿಂದ ಏನಾಗುತ್ತೆ? ಸನ್ರೈಸು ಪ್ಯಾರಲಲ್ ಆಗಿ ಬಂದುಬಿಟ್ಟು ಲೈಟ್ ಬೀಳುತ್ತೆ. ಇಲ್ಲಿ ಯಾವ ಥರ ಮಿರರ್ನ ಯೂಸ್ ಮಾಡ್ತಾರೆ ಅಂತಂದರೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಕಾನ್ಕೇವ್ ಮಿರರ್ನ ಯೂಸ್ ಮಾಡಿದಾಗ ಇಲ್ಲಿ ಬಂದು ಎಂಟರ್ ಆದಾಗ ಇಲ್ಲೇನಾಗುತ್ತೆ? ಎಂಟರ್ ಆಗಿಬಿಟ್ಟು ಆವಾಗ ಫುಡ್ಡು ಬೇಗನೆ ಅದು ಹೀಟ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದ ಥರ್ಡ್ ಮೈನ್, ಡ್ರಾ ದ ಡಯಾಗ್ರಾಮ್ ಆಫ್ ಎ ಸಿಂಪಲ್ ಎಲೆಕ್ಟ್ರಿಕ್ ಮೋಟರ್ ಆ್ಯಂಡ್ ಲೇಬಲ್ ಎ ಸ್ಪ್ಲಿಟ್ ರಿಂಗ್ಸ್. ಇದನ್ನು ನೀವು ಸ್ಪ್ಲಿಟ್ ರಿಂಗ್ಸ್ ಮತ್ತು ಸ್ಲಿಪ್ ರಿಂಗ್ಸ್ ಅಂತ ಬರುತ್ತೆ. ಸ್ಲಿಪ್ ರಿಂಗ್ಸ್ ಬರೋದು ಬಂದುಬಿಟ್ಟು ಅದು ಎಲೆಕ್ಟ್ರಿಕ್ ಜನರೇಟರ್ ಬರುತ್ತೆ. ಅವ್ರು ಕೇಳ್ತಕ್ಕಂಥದ್ದು 2 ಅಥವಾ 3, ನೀವು ಅಷ್ಟು ಮಾತ್ರ ಲೇಬಲಿಂಗ್ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಒಂದು ಸ್ಪ್ಲಿಟ್ ರಿಂಗ್ಸ್ ನೋಡ್ಕೋಬೇಕು ಮತ್ತು ಬ್ರಷಸ್ ನೋಡ್ಕೋಬೇಕು. ಇದು ತುಂಬ ಸಲ ಕೇಳಿದ್ದಾರೆ, ಬ್ರಷಸ್ ಮತ್ತು ಸ್ಪ್ಲಿಟ್ ರಿಂಗ್ಸ್ ಇವೆರಡು, ಮತ್ತು ನೆಕ್ಸ್ಟು ಬ್ಯಾಟ್ರಿ ಅಥವಾ ಟರ್ಬೈನ್, ಆಕ್ಸೆಲ್ ಈ ಥರ ಕೇಳ್ತಾರೆ. ಇಷ್ಟೊಂದು ಮಾತ್ರ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಡಯಾಗ್ರಾಮ್. ಆ್ಯಂಡ್ ದೆನ್ ಕಮಿಂಗ್ ಟು ದ 8th ಕ್ವೆಶನ್, ಬಯೋಗ್ಯಾಸ್ ಈಸ್ ಆನ್ ಎಕ್ಸಲೆಂಟ್ ಫ್ಯೂಯಲ್ ಹೌ ಅಂತ ಕೇಳಿದ್ದಾರೆ. ಹೌ ಡು ಯು ಟೆಲ್ ಅಬೌಟ್ ದ ಬಯೋಗ್ಯಾಸ್ ಈಸ್ ಆನ್ ಎಕ್ಸಲೆಂಟ್ ಫ್ಯೂಯಲ್ ಅಂತ ಕೇಳಿದ್ದಾರೆ. ಇಟ್ ಬರ್ನ್ಸ್ ವಿತೌಟ್ ಸ್ಮೋಕ್, ದೆರ್ ಈಸ್ ನೋ ಏರ್ ಪೊಲ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಬಯೋಗ್ಯಾಸ್ ಆ್ಯಂಡ್ ಲೀವ್ಸ್ no residue like ash, and it has high heating capacity, and it is also used for lighting, and also it is also called as a eco-friendly, and biogas generation reduces the soil and water pollution, and it is also called as a low cost and simple technology. ಇಷ್ಟು ನೀವು ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಇನ್ನೊಂದು 6 ಕ್ವಶನ್ ಕೇಳಿದ್ದಾರೆ. ಮೆನ್ಷನ್ ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ವಿಂಡ್ ಎನರ್ಜಿ ಅಂತ. ಫಸ್ಟ್ ನಾವು ಅಡ್ವಾಂಟೇಜಸ್ ನೋಡೋಣ. ವಿಂಡ್ ಎನರ್ಜಿ ಈಸ್ ಆನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆ್ಯಂಡ್ ಎಫಿಷಿಯಂಟ್ ಸೋರ್ಸ್ ಆಫ್ ಎ ರಿನ್ಯೂಯಬಲ್ ಎನರ್ಜಿ. ಹೌದಲ್ವಾ? ವಿಂಡ್ ಎನರ್ಜಿ ಈಸ್ ಎ renewable source of energy, and also it is called as environment friendly. This is the main advantage, and it requires no recurring expenses to produce electricity. And what are the limitations? The wind speed should be higher than 15 km per hour to maintain the required speed of the turbine. ಹೌದಲ್ವಾ? ಎಷ್ಟು 15 km per hour ಅಷ್ಟು ಸ್ಪೀಡು ಆಫ್ ವಿಂಡ್ ಇದ್ದರೆ ಮಾತ್ರ ಏನಾಗುತ್ತೆ? ಟರ್ಬೈನ್ ರೊಟೇಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇನಿಷಿಯಲ್ ಕಾಸ್ಟ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಈಸ್ ಎ ವೆರಿ ಹೈ. ಇದು ಕಾಸ್ಟು ಹೈ ಆಗಿರುತ್ತೆ. ದೀಸ್ ಆರ್ ದ. ಆ್ಯಂಡ್ ಆಲ್ಸೋ ಅನದರ್ ಒನ್ ಈಸ್ ಇನ್ಸ್ಟಾಲೇಷನ್ ಕ್ಯಾನ್ ಟೇಕ್ ಅಪ್ ಎ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ಹೌದಲ್ವಾ? ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಬೇಕಾಗುತ್ತೆ ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಕಮಿಂಗ್ ಟು ದ 9th ಕ್ವೆಶನ್, ಅರ್ಥಿಂಗ್ ಆಫ್ ಎಲೆಕ್ಟ್ರಿಕ್ instrument having a metallic surface is must. How is measure be justified? The earth wire provide a low resistance and conducting path of the current. It enters that any leakage of current to the metallic body of the appliance keep it potential to that of the earth, and it protects the user from the severe electric shock. These are the justifying that answer. And our question, which measures must be taken to avoid the overload in domestic electric circuits? ನಾವು ಯಾವ್ಯಾವ ಥರ ಪ್ರಿಕಾಷನ್ಸ್ ತಗೊಂಡ್ರೆ ಡೊಮೆಸ್ಟಿಕ್ ಸರ್ಕ್ಯೂಟ್ಸಲ್ಲಿ ಓವರ್ಲೋಡ್ ಆಗೋದಿಲ್ಲ. ಆ್ಯಂಡ್ ಚೆಕ್ ಆ್ಯಂಡ್ ಟೇಕ್ ಎ ಮೆಜರ್ ಟು ಕ್ಲಿಯರ್ ಎನಿ ಡೈರೆಕ್ಷನ್ ಕಾಂಟ್ಯಾಕ್ಟ್ ಬಿಟ್ವೀನ್ ಲೈವ್ ವೈರ್ಸ್ ಆ್ಯಂಡ್ ಎ ನ್ಯೂಟ್ರಲ್ ವೈರ್. ಹೌದಲ್ವಾ? To use the fuse to avoid a accidental hike in the supply voltage, and do not connect to many appliances to a single socket. ಒಂದು ಸಾಕೆಟಲ್ಲಿ ನಾವು ಯಾವಾಗಾದರೆ ಜಾಸ್ತಿ ಅಪ್ಲಯನ್ಸ್ನ ಯೂಸ್ ಮಾಡ್ತೀವಿ ಆವಾಗ ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಡ್ಯಾಮೇಜ್ ಆಗಿದ್ರು ವೈರ್ಸಲ್ಲಿ ಆವಾಗ ಏನಾಗುತ್ತೆ? ಓವರ್ಲೋಡ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಲೈವ್ ವೈರು ಮತ್ತು ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಆಗೋದ್ರಿಂದನೂ ಡ್ಯಾಮೇಜ್ ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ 10th ಕ್ವೆಶನ್, draw the ray diagram of the image formation in the convex lens when the object is placed between f1 and f2 to f1, and mention the position and nature of the image formed with the help of ray diagram. ಇಲ್ಲಿಂದ ಒಂದು ಪಕ್ಕಾ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಪ್ರತಿ ವರ್ಷವೂ ಕೇಳ್ತಾರೆ. ಯಾವ ಥರ ಕೇಳ್ತಾರೆ? ನಾವು ಕ್ವಶನ್ ಅರ್ಥ ಆಗಿಲ್ಲ ಅಂತಂದರೆ ಸ್ಲೋ ಆಗಿ 2 ಸತಿ ಅಥವಾ 3 ಸಲ ಓದಬೇಕಂತ ಹೇಳಿದ್ದೀನಿ. ಸ್ಲೋ ಆಗಿ ಓದಿದ್ರೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಅಲ್ಲೇನು ಆಬ್ಜೆಕ್ಟ್ ಪ್ಲೇಸ್ ಬಿಟ್ವೀನ್ 2f1 ಆ್ಯಂಡ್ f1 ಹತ್ರ ಆಬ್ಜೆಕ್ಟ್ ಪ್ಲೇಸ್ ಮಾಡಿದರೆ ಅದನ್ನು ನೆಕ್ಸ್ಟು ಒಂದು ಬಂದುಬಿಟ್ಟು
ಆಪ್ಟಿಕಲ್ ಸೆಂಟರ್ ಇಂತಿಂದ ಒಂದು ಲೈನ್ ಹೇಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಂದು ಫೋಕಸ್ ಲೈನಿಂದ ಒಂದು ಲೈನ್ ಹೇಳ್ಕೊಂಡ್ರೆ ಅವೆರಡು ಎಲ್ಲಿ ಮರ್ಜ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎ ಇಮೇಜ್ formation, where the image formation is behind 2f2 is the image formation. And what is the nature of the image is real and inverted image. And coming to the 11th question, explain the following natural phenomena. Twinkling of stars, very very important question. Twinkling of stars is due to the atmospheric refraction of starlight. When starlight enters the atmosphere, it undergoes continuous refraction. This is because the refractive index of atmosphere gradually changes. At the ray path of a light coming from the star goes is varying slightly. It apparent position that the star fluctuate and the amount of a starlight entering the high flickers and it is twinkling of effect. ಗೊತ್ತಿರುತ್ತೆ ಯಾವ ಥರ ಆದರೆ ನಮ್ಮ ಅರ್ಥಿಗೆ ಏನಿರುತ್ತೆ, ಡಿಫ್ರೆಂಟು ಲೇಯರ್ಸ್ ಇರುತ್ತೆ, ಹೌದಲ್ವ. ಅದೇ ಥರ ಸನ್ನಿಂದ ಯಾವಾಗಾದರೆ ನಮಗೆ ರೇಸ್ ಬರುತ್ತೆ, ಅವಾಗ ಇಲ್ಲೇನಾಗುತ್ತೆ, ಸಾರಿ ಸ್ಟಾರ್ಸಿಂದ ಏನಾಗುತ್ತೆ ರೇಸ್ ಬರುತ್ತೆ, ಅವಾಗ ಏನಾಗುತ್ತೆ ಈ ಥರ ರಿಫ್ರಾಕ್ಟ್ ಆಗುತ್ತೆ. ರಿಫ್ರಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಇಲ್ಲಿರ್ತಕ್ಕಂಥ ಅಬ್ಸರ್ವರ್ಗೆ ಅದು ಟ್ವಿಂಕ್ಲಿಂಗ್ ಆಗುತ್ತೆ ಸ್ಟಾರ್. ಓಕೆ, ಆ್ಯಂಡ್ ಕಮಿಂಗ್ ಟು ದ second, rainbow formation. Rainbow formation. A rainbow is a natural spectrum. It is always formed in the direction opposite to the sun. And rainwater droplets is atmosphere act like a prism. They refract and disperse the incident sunlight, then reflect it internally. It again refracts when the comes out of the raindrop. And due to dispersion and internal reflection, different colors reach the observer eye. ನೋಡಿ, ಯಾವಾಗಾದರೆ ಸನ್ ಇಂದ ಏನಾಗುತ್ತೆ ಪ್ಯಾರಲಲ್ ಆಗಿ ನಮಗೆ ವಾಟರ್ ಡ್ರಾಪ್ಲೆಟ್ ಒಳಗಡೆ ಎಂಟರ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಇಂಟರ್ನಲ್ ರಿಫ್ಲೆಕ್ಷನ್ ಆಗಿಬಿಟ್ಟು ಅವಾಗ ನಮಗೆ ಅಬ್ಸರ್ವರ್ಗೆ ಅದೇನಾಗುತ್ತೆ ಡಿಫ್ರೆಂಟ್ ಕಲರ್ಸು ನಮಗೆ ಡಿಸ್ಪರ್ಸ್ ಆಗುತ್ತೆ. ಆದ್ದರಿಂದ ನಮಗೆ ರೈನ್ಬೋ ಕಲರ್ 7 ಫಾರ್ಮೆಟ್ಸ್ ವಿಬ್ಗಯರಿಂದ ಕಾಣುತ್ತೆ. ಬಿಕಾಸ್ ಆಫ್ ದ ಇಟ್ ಆ್ಯಕ್ಟ್ಸ್ ಲೈಕ್ ಎ ಪ್ರಿಸಮ್ ಆ್ಯಂಡ್ ಲೈಟ್ ಎಂಟರಿಂಗ್ ಇಟ್ ಇನ್ ಟು ದ ವಾಟರ್ ಡ್ರಾಪ್ಲೆಟ್ ಇಟ್ ಈಸ್ become a slowly. And coming to the fifth main form of questions, and a question, what is the reflection of light, and state the two laws of reflection. What is meant by reflection of light? The process of bouncing back of light rays when they fall on the surface of the object is called as a reflection of light. What are the two laws of reflection of light? One is angle of incidence is equal to the angle of reflection. Angle of incidence is equal to the angle of reflection when we draw the normal. This is 20 degree and this is also 20 degree of the reflected ray. This is incident ray, this is called as a reflected ray. This is the first and second law. The incident ray and the normal and the reflected ray lies in the same plane. See here, they are not come and downside because this is a reflected ray. Whenever it comes down, it is called as a refracted because it is a reflected. This is using a surface object, so it is reflect bounce back. This is called as a second law of the reflect. Observing incident ray and normal and reflected ray lies in a same plane is called as the second law of the reflection. B question. Define the following terms related to the spherical mirror. Aperture and pole of the mirror. Aperture. The diameter of the reflecting surface of the spherical mirror is called as a aperture. The distance between the M and N is the aperture. And pole of the mirror. The center of the reflecting surface of the spherical mirror. Center of the reflecting surface of the spherical mirror. And coming to the 5 marks questions. Joule's law of heating. How does the bulb working based on this law, and explain. The heat produced in the resistor is directly proportional to the square for a given resistance. Resistance for a given current and to the time of
which time for which the current flows through the resistor. H is equal to I square RT. How the working of a bulb? Here the electric heating is used to produce light. Most of the power consumed by the filament appears as heat, and but a small part of it is in the form of a light radiated. And B question: what is electrical potential difference? And name the instrument used to measure the potential difference. How is the instrument to be connected in the electric circuit? The potential difference between the 2 points of the electric field in the amount of work done is bringing a unit positive charge from one point to another. The voltmeter is the instrument used to measure the potential difference, and SI unit is also potential difference volt V. And the voltmeter should be connected in parallel in an electric circuit. Okay, thank you.